ಟು ಮೈ ಚಾನಲ್. ಸೊ ಇವತ್ತು ನಾನು ಏನು ನಿಮ್ಗೆ ತೋರ್ಸೋಕೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಡೈಲಿ ರುಟೀನ್. ಐ ಮೀನ್ ಲೈಕ್ ಮಾರ್ನಿಂಗ್ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅನ್ನೋದನ್ನು ನಿಮಗೆ ಹೇಳೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಸ್ಪೆಷಲಿ ಏನು ಅಂದರೆ ನಂದು ಇವತ್ತು ವೀಕ್ ಆಫ್. ಸೊ ವೀಕ್ ಆಫ್ ಇರೋ ದಿವಸ ನಾನು ಏನು ಮಾಡ್ತೀನಿ ಅಂದರೆ ನಾನು ಪರ್ಟಿಕ್ಯುಲರಾಗಿ ಒಂದೊಂದು ಪ್ಲೇಸ್ನ ಚೂಸ್ ಮಾಡ್ತೀನಿ ವಾಕ್ ಮಾಡೋದಕ್ಕೆ. ಡೈಲಿ ರೂಟೀನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನನ್ನ ಮನೆ ಹತ್ರ ನಿಯರ್ ಬೈ ಏನು ಪಾರ್ಕ್ ಇದೆ ಆ ಪಾರ್ಕಲ್ಲಿ ನಾನು ವಾಕ್ ಮಾಡ್ತೀನಿ. ಆ್ಯಂಡ್ ಓಪನ್ ಸ್ಪೇಸಲ್ಲಿ ಈ ನಡುವೆ ಏನು ಮಾಡಿದ್ದಾರೆ ಅಂದರೆ ಜಿಮ್ ಫೆಸಿಲಿಟಿ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಜಸ್ಟ್ ಒಂದು 20 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ಜಿಮ್ ಥರ ವರ್ಕೌಟ್ ಮಾಡಿಕೊಂಡು ಒಂದು 45 to 1 hour ವಾಕ್ ಮಾಡ್ತೀನಿ ಎವ್ರಿ ಡೇ 4 to 5. ಸೊ ಎವ್ರಿ ವೀಕ್ ಆಫಲ್ಲೂ ನಾನು ಒಂದೊಂದು ಪ್ಲೇಸ್ನ ಚೂಸ್ ಮಾಡ್ತೀನಿ. ಲೈಕ್ ಸ್ಯಾಂಕಿ ಟ್ಯಾಂಕ್ ಆಗಲಿ, ಕಬ್ಬನ್ ಪಾರ್ಕ್ ಆಗಲಿ, ಲಾಲ್ಬಾಗ್ ಆಗಲಿ, ಯಡಿಯೂರು ಲೇಕ್ ಆಗಲಿ, ಮಡಿವಾಳ ಲೇಕ್ ಆಗಲಿ, ಅಲ್ಸೂರು ಲೇಕ್ ಆಗಲಿ. ಸೊ ಈ ಥರ ಬೆಂಗಳೂರಲ್ಲಿ ತುಂಬ ಪ್ಲೇಸಸ್ ಇದೆ. ಅದು ಯಾವಾಗ ಅಂದರೆ ಮಾರ್ನಿಂಗ್ ಟೈಮಲ್ಲಿ ವಾಕ್ ಮಾಡೋಕ್ಕೆ ಹೋದಾಗ ಇಷ್ಟು ಚೆನ್ನಾಗಿ ಕಾಣುತ್ತೆ. ಅಂದರೆ ಆ ಫ್ರೆಶ್ ಏರು, ಆ ವೈಬೇ ಬೇರೆ ಥರ ಇರುತ್ತೆ. ಬನ್ನಿ ನೋಡೋಣ ಹೇಗಿದೆ. ಸೊ ಇದೇ ಒಂದು ಸ್ಯಾಂಕಿ ಟ್ಯಾಂಕಲ್ಲಿ ಗಂಗಾ ಆರತಿ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ ಟೈಮ್ ಗಂಗಾ ಆರತಿ ಮಾಡಿದ್ದಾರಲ್ಲ, ಕಾವೇರಿ ಆರತಿ ಅಂತ, ಅದನ್ನು ಇಲ್ಲೇ ಮಾಡಿದ್ದು. ನಮ್ಮ ಚೀಫ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರೆಲ್ಲ ಬಂದು ಫಂಕ್ಷನ್ ಮಾಡಿ ಎಲ್ಲ ಪೂಜೆ ಮಾಡಿದ್ದು ಇದೆ ಸ್ಯಾಂಕಿ ಟ್ಯಾಂಕಲ್ಲಿ. ಫಸ್ಟ್ ಥಿಂಗ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಕೊಟೇಶನ್ ಬರೀತಾರೆ. ಏನು ಕೊಟೇಶನ್ ಬರೆದಿದ್ದಾರೆ ಅಥವಾ ಮೋಟಿವೇಶನ್ ಸ್ಪೀಚ್ ಏನು ಬರೆದಿದ್ದಾರೆ ಅದನ್ನು ಓದ್ಬಿಟ್ಟು ಆದಮೇಲೆ ನಾನು ವಾಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ಏನಕ್ಕೆ ಈ ಪ್ಲೇಸ್ ಚೂಸ್ ಮಾಡಿದೆ ಅನ್ನೋದಕ್ಕೆ ಕಾರಣ ಆಫ್ ಇರೋ ದಿವಸ ನಮ್ಮ ಮೈಂಡ್ ಸೆಟ್ನ ಕೂಲ್ ಮಾಡ್ಕೊಳ್ಳೋಕ್ಕೆ, ಶಾಂತಿ ಮಾಡ್ಕೊಳ್ಳೋಕ್ಕೆ, ಕೂತ್ಕೊಂಡು ಆರಾಮಾಗಿ ಬೆಳಗ್ಗೆ ಹೊತ್ತು ವಾಕ್ ಮಾಡಿದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೊ ಬೆಂಗಳೂರು ಅಂತ ಬಿಸಿ ಲೈಫಲ್ಲಿ, ಬಿಸಿ ಟ್ರಾಫಿಕ್, ಸೊ ನಮಗಂತ ಸಿಗೋ ಒಂದು ವೀಕ್ ಆಫಲ್ಲಿ, ಆ ವೀಕ್ ಆಫಲ್ಲಿ ನಮ್ಗೆ ಏನು ಇಷ್ಟನೋ ಅದನ್ನು ಮಾಡೋದ್ರಲ್ಲಿ ಎಷ್ಟು ಖುಷಿ ಇದೆ ಅಂದರೆ ನಮಗೆ ವಾಕ್ ಮಾಡೋದು ಅಂದರೆ ತುಂಬ ಖುಷಿ. ಇವತ್ತು ಸ್ಯಾಂಕಿ ಟ್ಯಾಂಕು, ನೆಕ್ಸ್ಟ್ ವೀಕ್ ಆಫಲ್ಲಿ ಲಾಲ್ಬಾಗ್, ಕಬ್ಬನ್ ಪಾರ್ಕು, ಅಲ್ಸೂರು, ಯಡಿಯೂರು ಲೇಕ್, ಮಡಿವಾಳ ಲೇಕ್, ತುಂಬ ಸಾಕಷ್ಟು ಪ್ಲೇಸ್ ಇದೆ. ಅಲ್ಲೆಲ್ಲ ವಾಕ್ ಮಾಡಿದ್ರೆ ಎಷ್ಟು ಖುಷಿ ಸಿಗುತ್ತೆ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದನ್ನು ನಾವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ನಿಮ್ಮದು ಯಾವಾಗಾದ್ರೂ ರಜೆ ಇದ್ದಾಗ ಬನ್ನಿ, ವಾಕ್ ಮಾಡಿ. ಸೊ ಆ ಫೀಲ್ ಹೇಗಿದೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಇವಾಗ ನಾನು ವಾಕ್ ಸ್ಟಾರ್ಟ್ ಮಾಡ್ತೀನಿ, ನೋಡ್ತಾ ಇದ್ದೀನಿ. ಸೊ ನನ್ನ ವಾಕ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾನು ಇಲ್ಲಿ ವಾರ್ಮಪ್ ಮಾಡಿಕೊಂಡು, ಸೊ ಈ ವಾರ್ಮಪ್ ಆದಮೇಲೆ ಆ ಕಡೆ ಜಿಮ್ ಫೆಸಿಲಿಟಿ ಇದೆ. ಸೊ ಅಲ್ಲೋಗಿ ಓಪನಿಂಗಲ್ಲಿ ಸ್ವಲ್ಪ ಜಿಮ್ ಎಕ್ಸಸೈಸ್ ಎಲ್ಲ ಮಾಡೋಣ ಅಂತ ಇದ್ದೀನಿ. ಸೊ ನಾನು ಯಾವ ಪಾರ್ಕ್ ಹೋಗ್ತೀನಿ ಅಲ್ಲಿ ಸ್ಪೆಸಿಫಿಕ್ಕಾಗಿ ನನಗೆ ವಾರ್ಮಪ್ ಮಾಡೋಕ್ಕೆ ಅಂತ ಒಂದು ಪ್ಲೇಸ್ನ ನಾನು ಚೂಸ್ ಮಾಡ್ಕೊಳ್ತೀನಿ. ಸೊ ಇವತ್ತು ಸ್ಯಾಂಕಿ ಟ್ಯಾಂಕಲ್ಲಿ ಬಂದಿರೋದ್ರಿಂದ ಸ್ಯಾಂಕಿ ಟ್ಯಾಂಕಲ್ಲಿ ನಾನು ಈ ಸ್ಪಾಟ್ನ ವಾರ್ಮಪ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಾ ಇರೋದು ತುಂಬ ಜನ ವಾರ್ಮಪ್ ಮಾಡ್ತಾ ಇರ್ತಾರೆ. ಸೊ ನಾನು ಇಲ್ಲಿ ಇವತ್ತು ವಾರ್ಮಪ್ ಮಾಡಿಕೊಂಡು ಈ ವಾರ್ಮಪ್ ಆದಮೇಲೆ ನಾನು ಏನು ಮಾಡ್ತೀನಿ, ಪಕ್ಕದಲ್ಲಿ ಹೋಗಿ ಜಿಮ್ ಮಾಡ್ತೀನಿ.
ಜಿಮ್ ಇದೆ ಅಂತ ಹೇಳಿದ್ನಲ್ಲ, ಸೊ ಇದೇ ಜಿಮ್ ಓಪನ್ ಸೆಟಪ್ ಜಿಮ್ಮು. ಸೊ ಈ ಥರ ಸೆಟಪ್ ಬಂದುಬಿಟ್ಟು ಸಾಂಕಿ ಟ್ಯಾಂಕಲ್ಲಿ ನಿಮಗೆ 4 ರಿಂದ 5 ಸೆಟಪ್ ಕಾಣಿಸುತ್ತೆ. ಸೊ ಗೇಟ್ 1ಅಲ್ಲೂ ಇದೆ, ಗೇಟ್ 2ಅಲ್ಲೂ ಇದೆ. ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಮೇಲೆ ಅವರು ಗೈಡೆನ್ಸ್ನ ಹಂಚಿದ್ದಾರೆ. ಈ ಎಕ್ವಿಪ್ಮೆಂಟ್ಸ್ನ ಯಾವ ಥರ ಯೂಸ್ ಮಾಡಬೇಕು, ಏನು ಮಾಡಬೇಕು ಅಂತ. ಸೊ ಫ್ರೆಶ್ ಏರಲ್ಲಿ ಎಕ್ಸಸೈಸ್ ಮಾಡೋ ಮಜಾನೇ ಬೇರೆ. ಗೈಡೆನ್ಸ್ ನೋಡ್ಕೋಬೇಕು. ಇಲ್ಲಿ ವಾಕ್ ಮಾಡೋರಿಗೆ ವಾಶ್ರೂಮ್ ಫೆಸಿಲಿಟಿನೂ ಇದೆ. ನೋಡಿ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಹೈಜೀನ್ ವಾಶ್ರೂಮ್ಸ್ ಇದೆ ಅಂದರೆ ತುಂಬ ನೀಟಾಗಿ ವೈಡ್ ಮೇಂಟೈನ್ ಮಾಡಿದ್ದಾರೆ. ಇದೊಂದು ಸ್ಪೆಷಾಲಿಟಿ ಏನಂದರೆ ನಿಮಗೆ ಫ್ರೀ ಯೋಗ ಕ್ಲಾಸಸ್ಸು ಸಿಗುತ್ತೆ. ಯೋಗ ಮಂದಿರನೂ ಇದೆ. ಎಲ್ಲ ಅರೇಂಜ್ ಮಾಡಿರೋದೇ ಮಕ್ಕಳಿಗೋಸ್ಕರ. ನೀವು ಮಕ್ಕಳನ್ನೂ ಕರ್ಕೊಂಬಂದು ಇಲ್ಲಿ ಎಕ್ಸಸೈಸ್ ಮಾಡಿಸ್ಬೋದು, ಮಕ್ಕಳು ಆಟನೂ ಆಡ್ಬೋದು. ಸೊ ಇಲ್ಲಿ ಬರೀ ದೊಡ್ಡವ್ರಿಗಂತ ಸ್ಪೆಸಿಫಿಕ್ಕಾಗಿ ಏನೂ ಮಾಡಿಲ್ಲ. ಇಲ್ಲಿ ಮಕ್ಕಳನ್ನೂ ಕನ್ಸಿಡರ್ ಮಾಡಿದ್ದಾರೆ. ಮಕ್ಕಳು ಆಡೋಕ್ಕೆ, ದೊಡ್ಡವ್ರು ಆಡೋದಕ್ಕೆ ಅಲ್ಲಿ ಶಟ್ಲ್ ಬ್ಯಾಟ್ ಆಡೋದಕ್ಕೆ ಕೋಟು ಮಾಡಿದ್ದಾರೆ. ಇನ್ನೊಂದು ಏನು ಒಳ್ಳೆ ಫೆಸಿಲಿಟಿ ಸ್ಯಾಂಕಿ ಟ್ಯಾಂಕಲ್ಲಿ ಅಂದರೆ ನಿಮ್ಮದು ಇಲ್ಲಿ ನಮ್ಮ ಕ್ಲಿನಿಕ್ ಅಂತ ಇದೆ. ಸೊ ಇಲ್ಲಿ ನೀವು ಡಾಕ್ಟರ್ ಕನ್ಸಲ್ಟೇಷನ್ ಮಾಡ್ಬೋದು. MBBS ಡಾಕ್ಟ್ರು, OPD ಇದೆ. ಸೊ ನಿಮ್ದು ಏನೇ ಹೆಲ್ತ್ ಇಶ್ಯೂಸ್ ಇದ್ರೂ ಏನೇ ಇದ್ರೂ ನೀವು ಇಲ್ಲಿ ಕನ್ಸಲ್ಟೇಷನ್ ಮಾಡಿ ಮೆಡಿಸಿನ್ ಏನಿದೆ ನಿಮಗೆ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ. ಸೊ ಈ ಒಂದು ನಮ್ಮ ಕ್ಲಿನಿಕ್ ಅನ್ನೋದು ಎಲ್ಲಿದೆ ಅಂದರೆ ಸ್ಯಾಂಕಿ ಟ್ಯಾಂಕ್ ಫಸ್ಟ್ ಗೇಟ್ ಹತ್ರ ಇದೆ. ಫಸ್ಟ್ ಗೇಟಲ್ಲಿ ನೀವು ಎಂಟರ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ಕಾಣೋದೇ ನಮ್ಮ ಕ್ಲಿನಿಕ್ಕು. ಇಲ್ಲಿ ನೀವು ಈ ಫೆಸಿಲಿಟಿನ ಯೂಸ್ ಮಾಡ್ಕೋಬೋದು. ಸೊ ಬೆಳಗ್ಗೆ ನಾನು ಬಂದಿದ್ದು ಗೇಟ್ ನಂಬರ್ 2. ಅದು ಯಾವ ಕಡೆಯಿಂದ ಆ ಸೈಡು ಸದಾಶಿವ ನಗರ್ ಕಡೆಯಿಂದ ಬಂದರೆ ಗೇಟ್ ನಂಬರ್ 2 ಸಿಗುತ್ತೆ. ಸೊ ನಾವು ಮಲ್ಲೇಶ್ವರಂ ಕಡೆಯಿಂದ ಬಂದರೆ ಗೇಟ್ ನಂಬರ್ 1 ಸಿಗುತ್ತೆ. ಸೊ ನಾನು ಗೇಟ್ ನಂಬರ್ 2 ಇಂದ ಬಂದು ಗೇಟ್ ನಂಬರ್ 1ಗೆ ಎಕ್ಸಿಟ್ ಆಗ್ತಾಯಿದ್ದೀನಿ. ಆ್ಯಂಡ್ ಮೇನ್ಲಿ ಪಾರ್ಕ್ ಬಂದು ಪಾರ್ಕ್ ಆ್ಯಂಡ್ ಲೇಕ್ ಓಪನ್ ಆಗೋದು ಮಾರ್ನಿಂಗ್ 5 o'clock ಆ್ಯಂಡ್ ಕ್ಲೋಸ್ ಆಗೋದು 10 o'clock. ಮತ್ತು ಈವ್ನಿಂಗ್ 4 PM ಓಪನ್ ಆಗುತ್ತೆ, 8 PMಗೆ ಕ್ಲೋಸ್ ಆಗುತ್ತೆ. ಆ್ಯಂಡ್ ಈ ಪಾರ್ಕ್ ಬಂದು ಸ್ಪೆಸಿಫಿಕ್ಕಾಗಿ ವಾಕಿಗೋಸ್ಕರ ಇಲ್ಲ ಜಾಗಿಂಗೋಸ್ಕರ ಜಿಮ್ಗೋಸ್ಕರ ಅಂತ ಮಾಡಲಿಲ್ಲ. ಇದೊಂದು ಬೆಂಗಳೂರಲ್ಲಿ ಲೈಕ್ ಟೂರಿಸ್ಟ್ ಸ್ಪಾಟ್ ಥರ. ಸೊ ಯಾರು ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಇಲ್ಲೇನು ನಿಮಗೆ ₹1 ಚಾರ್ಜಸ್ ಇಲ್ಲ, ಟಿಕೆಟ್ ಇಲ್ಲ, ಏನಿಲ್ಲ. ಆರಾಮಾಗಿ ಬರ್ಬೋದು, ವಾಕ್ ಮಾಡ್ಬೋದು, ಇಲ್ಲ ಕುತ್ಕೋಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ, ನಿಮ್ಮ ಲವ್ಡ್ ಒನ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳನ್ನ ಕರ್ಕೊಂಬಂದರೆ ಅವಾಗ ನಾನು ತೋರಿಸ್ದಂಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ತುಂಬ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ. ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಲೇಕ್ ವ್ಯೂ ಇದೆ, ವಾಕ್ ಮಾಡ್ಬೋದು. ಸೊ ಎಲ್ಲರೂ ಲೈಕ್ ನಿಮ್ಮ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಒಳ್ಳೆ ಸ್ಪಾಟ್ ಇದು ಸ್ಯಾಂಕಿ ಟ್ಯಾಂಕ್ ಲೇಕು. ಸೊ ಇದು ನಮ್ಮ ಮಲ್ಲೇಶ್ವರಮಲ್ಲಿ. ನಾನು ವಾಕ್ ಮುಗೀತು ಇವಾಗ. ಸೊ ಸ್ಯಾಂಕಿ ಟ್ಯಾಂಕ್ ಎಕ್ಸ್ಪ್ಲೋರು ಆಯಿತು. ಸೊ ಈ ವೀಕ್ ಆಫಲ್ಲಿ ಮಾರ್ನಿಂಗ್ ರೂಟೀನ್ ನಂದು ಇವತ್ತು ಮಾರ್ನಿಂಗ್ ರೂಟೀನು ಮುಗ್ದೋಯ್ತು. ಸೊ ನಂದೇನಿದೆ ವಾಕು 5 ಕಿಲೋಮೀಟ್ರ್ ನಾನು ಕಂಪ್ಲೀಟ್ ಮಾಡಾಯಿತು. ಮಾರ್ನಿಂಗ್ ನಾನು 6 o'clock ಬಂದಿದ್ದೆ. ಸೊ 6 to ಇವಾಗ 8:30 ಆಗ್ತಾ ಇದೆ ಟೈಮು. ಸೊ ಇದು ಮುಗ್ದಿದೆ. ಇವಾಗ ಇದಾದಮೇಲೆ ನಾನು ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸೊ ಫುಲ್ ಡೇ ಏನು ಪ್ಲ್ಯಾನು ಅಂತ ಇನ್ನೂ ಗೊತ್ತಾಗಿಲ್ಲ. ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಏನು ಪ್ಲ್ಯಾನ್ ಮಾಡಬೇಕು, ಏನು ಮಾಡೋದಿಲ್ಲ. ಇನ್ ಕೇಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇಲ್ಲ ಏನಾದರೂ ಯಾವುದಾದ್ರು ಒಳ್ಳೆ ಪ್ಲೇಸ್ಗೆ ಹೋಗಿದ್ರೆ ಇಲ್ಲ ಏನೋ ಒಂದು ಮಾಡಿದರೆ ನಾನು ಡೆಫಿನೆಟ್ಲಿ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಸದ್ಯಕ್ಕಂತೂ ಏನೂ ಪ್ಲ್ಯಾನ್ ಇಲ್ಲ. ಸೊ ಅದಕ್ಕೆ ಅದ್ರ ಬಗ್ಗೆ ಏನು ಅಪ್ಡೇಟ್ ಮಾಡಲ್ಲ, ಏನಿಲ್ಲ. ಸೊ ಇದು ನನ್ನ ಬಿಗ್ನಿಂಗ್ ವೀಡಿಯೋಸು. ಸೊ ಏನೇ ಒಂದು ಕರೆಕ್ಷನ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ಕರೆಕ್ಷನ್ ಮಾಡ್ಕೊತೀನಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಆಗಿರೋದ್ರಿಂದ ಏನೇ ಕರೆಕ್ಷನ್ ಇದ್ರೂ ಕಮೆಂಟ್ ಮಾಡಿ, ನಾನು ಕರೆಕ್ಟ್ ಮಾಡ್ಕೊತೀನಿ. ಹೌದು, ನನಗೆ ಗೊತ್ತಾಗ್ತದೆ ವಾಯ್ಸ್ ಅಷ್ಟು ಕ್ಲಿಯರಾಗಿಲ್ಲ ಅನಿಸುತ್ತೆ. ಯಾಕಂದರೆ ಫಸ್ಟ್ ವೀಡಿಯೋ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ಅಷ್ಟು ಲೌಡಾಗೂ ಇಲ್ಲ, ಅಷ್ಟೊಂದು ಕಾನ್ಫಿಡೆಂಟಾಗಿ ಕ್ಯಾಮ್ರಾ ಫೋಕಸ್ ಮಾಡ್ತಾಯಿಲ್ಲ ಅಂತ ನಿಮಗೆಲ್ಲ ಅನಿಸ್ತಾ ಇರ್ಬೋದು. ಸೊ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಎಲ್ಲ ಪರ್ಫೆಕ್ಟ್ ಆಗುತ್ತೆ ಅನ್ನೋ ಹೋಪಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಗೆ ಹೋಪ್ಸ್ ಕೊಡ್ತೀನಿ. ಆ್ಯಂಡ್ ನೀವುಗಳು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ
ಶೇರ್ ಮಾಡಿದ್ರೆ, ಲೈಕ್ ಮಾಡಿ, ಕಮೆಂಟ್ ಎಲ್ಲ ಮಾಡಿದ್ರೆ ನನಗೂ ತುಂಬ ಹೆಲ್ಪ್ ಆಗುತ್ತೆ. ನನಗೂ ಮೋಟಿವೇಶನ್ ಸಿಗುತ್ತೆ. ನನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅದನ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಕೊಡ್ತೀನಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೀವು ಅಲ್ಲಿ ಬರೋಕ್ಕಾಗಿಲ್ಲ ಅಂದ್ರೂ ವೀಡಿಯೋಲ್ಲಿ ನೋಡಿಕೊಂಡು ನಿಮಗೊಂದು ನಾಲೆಜ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಇನ್ ಕೇಸ್ ನಾನು ಬರ್ದೇ ಇರೋ ಟೈಮಲ್ಲಿ ನೀವು ವಿಸಿಟ್ ಮಾಡಿದಾಗ ನಿಮಗೂ ಗೊತ್ತಾಗುತ್ತೆ, ಓಕೆ ಈ ಪ್ಲೇಸಲ್ಲಿ ಸಾಯಂಕಾಲ ಹೋದರೆ ವಾಶ್ರೂಮ್ ಇದೆ, ಜಿಮ್ ಇದೆ, ಯೋಗ ಸೆಂಟರ್ ಇದೆ, ನಮ್ಮ ಕ್ಲಿನಿಕ್ ಇದೆ, ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳಿದೆ ಅಂತ ನಿಮಗೂ ಎಲ್ಲ ಒಂದು ನಾಲೆಜ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ದಿ ಎಂಡ್. ದಿಸ್ ಇಸ್ ಕರಣ್ ಸ್ಯಾಂಡಿಂಗ್ ಔಟ್.